ಎಪಿಸೋಡ್ 5 ಆಫ್ 87 ಡೇಸ್ ಚಾಲೆಂಜ್. ಮಜಲಪ್ಪು ಡೇ ಬೈ ಡೇ ಚೆನ್ನಾಗಿ ಬರ್ತಾ ಇದೆ. ವಾರ್ಮಪ್ ಎಲ್ಲ ಮುಗಿಸಿ ಇವತ್ತಿನ ವರ್ಕೌಟ್ ಶೋಲ್ಡರ್ಗೆ ಫಸ್ಟ್ ವೇರಿಯೇಷನ್ ಡಂಬಲ್ ಪ್ರೆಸ್. ಮಜಲಪ್ಪು ಶೋಲ್ಡರ್ ಪ್ರೆಸ್ ಮಾಡಿದ್ದೇನೆ, ಆರ್ಮ್ಸ್ ಪಂಪ್ ಆಗ್ತಿದೆ. ನೆಕ್ಸ್ಟ್ ವೇರಿಯೇಷನ್ ಲ್ಯಾಟರಲ್ ರೈಸ್. ಥರ್ಡ್ ವೇರಿಯೇಷನ್ ರಿವರ್ಸ್ ಫ್ಲೈಸ್. ಶೋಲ್ಡರ್ ವರ್ಕೌಟ್ ಮಾಡಬೇಕಾದ್ರೆಲ್ಲ ಪಂಪ್ ಚೆಕ್ ಮಾಡೋದೇ ಆಗೋಗುತ್ತೆ. ಇವತ್ತಂತೂ ಆರ್ಮ್ಸು ಸಕ್ಕತ್ತಾಗಿ ಕಾಣ್ತಾ ಇದೆ. ಶೋಲ್ಡರ್ ನೋಡಿ ಯಾವ ಥರ ಪಾಪ್ ಆಗಿದೆ ಅಂದ್ಬಿಟ್ಟು. ನೆಕ್ಸ್ಟ್ ವೇರಿಯೇಷನ್ ಫ್ರಂಟ್ ರೈಸ್ ನಾನು ಏನಕ್ಕೆ ಕೇಬಲಲ್ಲಿ ಮಾಡ್ತಾಯಿದ್ದೀನಿ ಅಂದರೆ, ಡಂಬಲಲ್ಲಿ ಮಾಡಿದಾಗ ನಿಮ್ಮ ಕೈ ಕೆಳಗೆ ಬಂದಾಗ ಫ್ರಂಟ್ ಡೆಲ್ಟ್ ಮೇಲೆ ನಿಮಗೆ ಪ್ರೆಷರೇ ಇರೋದಿಲ್ಲ. ಅದೇ ನೀವು ಕೇಬಲಲ್ಲಿ ಮಾಡಿದಾಗ ಕಂಟಿನ್ಯೂಸ್ ಆಗಿ ಫ್ರಂಟ್ ಡೆಲ್ಟ್ಸ್ ಮೇಲೆ ಪ್ರೆಷರ್ ಇರುತ್ತೆ. ಅದಕ್ಕೆ ಕೇಬಲಲ್ಲಿ ಮಾಡ್ತಾ ಇರೋದು. ನೆಕ್ಸ್ಟ್ ವೇರಿಯೇಷನ್ ಪೆಕ್ ರಿವರ್ ಫ್ಲೈಸ್. ನೀವು ರೇರ್ ಡೆಲ್ಟ್ಸಿಗೆ ವರ್ಕೌಟ್ ಮಾಡ್ತೀರಾ, ಲಾಸ್ಟಿಗೆ ಸ್ಟ್ರಕ್ಸ್ ಮಾಡಿ ಇವತ್ತಿನ ವರ್ಕೌಟ್ನ ಮುಗಿಸ್ತಾ ಇದ್ದೀನಿ. ಮನೆಗೆ ಬಂದು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಮಾರ್ನಿಂಗ್ ಟಿಫನ್ ಮೊಟ್ಟೆ ದೋಸೆ. ಯಾಕಪ್ಪ ಓಟ್ ಶೇಕ್ ಕುಡಿದ್ರೆ ದಪ್ಪ ಆಗ್ತಾರೆ ಅಂತ ಹೇಳ್ತಿದ್ರಲ್ಲ, ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ಓಟ್ ಶೇಕಿಗೆ ಏನೇನು ಹಾಕ್ತಾರೆ ಅಂತ ಇಲ್ಲಿ ಇಷ್ಟಲ್ಲಿ ಹಾಕಿದ್ದೀನಿ, ನೋಡ್ಕೊಬಿಡಿ. ಓಟ್ ಶೇಕ್ ಕುಡಿದ್ರೆ ಏನಕ್ಕೆ ದಪ್ಪ ಆಗ್ತಾರೆ, ಹೆಂಗೆ ಮಾಡೋದು ಅಂತ ಈಗ ತೋರಿಸ್ತೀನಿ ನೋಡಿ. 40 ಗ್ರಾಮ್ಸ್ ಓಟ್ಸ್. ನೀವು ಯಾವ ಓಟ್ಸಾರು ತೊಗೋಬೋದು. ಹೋಮ್ ಮೇಡ್ ಪೀನಟ್ ಬಟರ್, ಡೇಟ್ಸ್, ಆಲ್ಮಂಡ್, ಚಿಯಾ ಸೀಡ್ಸ್. ಅದನ್ನು ಫಸ್ಟು ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಅದಕ್ಕೆ ಓಟ್ಸ್ ಆ್ಯಡ್ ಮಾಡಿ, ಒಂದು ಪಚ್ಚಬಾಳೆಹಣ್ಣು, 100 ml ಮಿಲ್ಕ್. ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿ, ಇಲ್ಲಾಂದರೆ ಕುಡಿಯೋಕ್ಕಾಗಲ್ಲ, ತುಂಬ ಗ್ರೈಂಡ್ ಮಾಡಿ ಕುಡ್ದು. ಇವತ್ತು ಸಾಯಂಕಾಲ ನಮ್ಮ ಕೋಚ್ದು ಪಾಪುದು 1ನೇ ವರ್ಷದ ಬರ್ತಡೇ ಇತ್ತು, ಅಲ್ಲಿಗೆ ಹೋಗಿದ್ವಿ. ಊಟ ಅಲ್ಲೇ. ಕ್ಯಾಲರೀಸ್ ಅಂತೂ ಜಾಸ್ತಿ ಆಗೋಯ್ತು. ಮನೆಗೆ ಬಂದು ಕ್ರೇಟಿನ್ ತೊಗೊಂಡು ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿ ಇವತ್ತಿನ ಎಲ್ಲ ಟಾಸ್ಕು ಮುಗಿದಿದೆ. ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಿ ಸೇಫ್, ಬಿ ಫಿಟ್.